ಏಕನಾಥ್ ಶಿಂದೆ ಒಂದರ್ಥದಲ್ಲಿ ಉದ್ಧವ್ ಠಾಕ್ರೆಗೆ ಮತ್ತು ಕಾಂಗ್ರೆಸ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಹೇಳಿ, ಅಲ್ಲಿ ಬಿ ಜೆ ಪಿ 104 ಗೆದ್ದಿತ್ತು, ಶಿವಸೇನಾ 56 ಗೆದ್ದಿತ್ತು. ಅವರಿಬ್ಬರು ಸರ್ಕಾರ ಮಾಡಿದ್ದಿದ್ರೆ ಬೇರೆ ಯಾರಿಗೂ ಸಿಗ್ತಾ ಇರಲಿಲ್ಲ. ಯಾವಾಗ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಕಾಂಗ್ರೆಸ್ ಜೊತೆ ಮತ್ತು ಎನ್ ಸಿ ಪಿ ಜೊತೆ ಬಂದರು, ಅವರು ಮುಖ್ಯಮಂತ್ರಿ ಆದರು. ಆ ಎನ್ ಸಿ ಪಿಯನ್ನು ಹೊಡ್ಕೊಂಡೋಗಿ 40 ಜನನ ಹೊಡ್ಕೊಂಡೋಗಿ ಯಾರು ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಒಂದು ವೇಳೆ ಅವತ್ತು ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಬರದೇ ಇದ್ದಿದ್ರೆ ಇವರು ಯಾವತ್ತೂ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಕಾಂಗ್ರೆಸ್ ಆ ಥರ ಸರ್ಕಾರ ಅವತ್ತು ರಚನೆ ಮಾಡದೇ ಇದ್ದಿದ್ರೆ ಇವರು ಮುಖ್ಯಮಂತ್ರಿ ಆಗೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಇಂಡೈರೆಕ್ಟಾಗಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ದು. ಇದು ಹೆಂಗೆ ಅಂತಂದರೆ, ಕರ್ನಾಟಕದಲ್ಲಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದು ಯಾರು ಅಂತಂದರೆ ಯಡಿಯೂರಪ್ಪ ಅಂತ. ಯಡಿಯೂರಪ್ಪ ಅವರು KJP ಮಾಡದೇ ಇದ್ದಿದ್ರೆ ಆಗ್ತಾ ಇರಲಿಲ್ಲ. ಯಡಿಯೂರಪ್ಪನ 33% ಬರುವಂಥ ವೋಟು BJPಗೆ 20% ಬಂತು, JDSನಷ್ಟೇ ಬಂತು. 10% ವೋಟು ಯಡಿಯೂರಪ್ಪ ಪಡ್ಕೊಂಡ್ರು, 3% ರಾಮುಲು ಪಡ್ಕೊಂಡ್ರು. ಹಾಗಾಗಿ ಅವತ್ತಾಗೋದಕ್ಕೆ ಅವರೇ ಕಾರಣ ಅಲ್ವಾ? ಹಾಗೇನೇ ಇವರು ಕೂಡ ಇರಲಿ. ಈಗ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಮಹಾರಾಷ್ಟ್ರ ಸೋಲಿಗೆ ಯಾರು ಕಾರಣ? ರಾಹುಲ್ ಗಾಂಧಿನ? ಖುದ್ದು ಕಾಂಗ್ರೆಸ್ ನಾಯಕರೇ ಆರೋಪ ಮಾಡಿದ್ದಾರಂತೆ. ಯಾಕೆ? ಸೋಲಿನ ಪರಾಮರ್ಶೆ ವೇಳೆ ರಾಹುಲ್ ತಪ್ಪುಗಳ ಬಗ್ಗೆ ಚರ್ಚೆ ಆಗಿದೆ. ವೆರಿ ಫಸ್ಟ್ ಟೈಮ್ ಆಗ್ತಿರೋದು ಅಂದ್ಕೊಂಡಿದ್ದೀನಿ. ರಾಹುಲ್ ಗಾಂಧಿ 3 ತಪ್ಪುಗಳನ್ನು ಮಾಡಿದ್ದಾರೆ, ಆದ್ದರಿಂದಾಗಿ ಕಾಂಗ್ರೆಸ್ಗೆ ಸೋಲಾಯಿತು. ವೀರ್ ಸಾವರ್ಕರ್ ಮೇಲೆ ರಾಹುಲ್ ಗಾಂಧಿ ನಿರಂತರ ವಾಗ್ದಾಳಿ ನಡೆಸಿದ್ದಾರೆ. ವೀರ್ ಸಾವರ್ಕರ್ ಮೇಲಿರುವಂಥ ಆರೋಪ ಅಂದರೆ ವಾಗ್ದಾಳಿ. ವೀರ್ ಸಾವರ್ಕರ್ ಸರಿ ತಪ್ಪುಗಳು ಏನೋ ಕ್ಷಮಾಪಣೆ ಮತ್ತೊಂದರ ಹೊರತಾಗಿ ಕೂಡ ವೀರ ಸಾವರ್ಕರ್ ಅವರನ್ನು ಸ್ವತಃ ಇಂದಿರಾ ಗಾಂಧಿಯವರು ಹಾಡಿ ಕೊಂಡಾಡಿದ್ದಾರೆ. ಆಮೇಲೆ ಯಾರು ಗೊತ್ತಿಲ್ಲದವರೆಲ್ಲ ಅದರ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ಅವತ್ತು ನಡೆದದ್ದೆಲ್ಲವೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದಂಥದ್ದು. ಮತ್ತೊಂದು ಕಡೆ ಯಾರು ಭಗತ್ ಸಿಂಗ್ ಅವರ ಮರಣದಂಡನೆಯನ್ನು ಮಹಾತ್ಮ ಗಾಂಧಿಯವರು ಪ್ರಯತ್ನ ಪಟ್ಟಿದ್ದರೆ ನಿಲ್ಲಿಸಬಹುದಿತ್ತು ಅನ್ನುವಂಥದ್ದು ದೊಡ್ಡ ಚರ್ಚೆ ಈಗಲೂ ಇದೆ. ರಿಕ್ವೆಸ್ಟ್ ಮಾಡ್ತಾರೆ ಮಹಾತ್ಮ ಗಾಂಧಿ ಕಡಿಮೆ ಮಾಡಿ ಅಂತೇಳಿ, ಬಟ್ ಅವ್ರು ಕೇಳಲ್ಲ. ಇಲ್ಲ ನೀವು ಬಿಡಲೇಬೇಕು ಅಂತಂದರೆ ಬಿಡ್ತಾ ಇದ್ರೇನು? ಭಗತ್ ಸಿಂಗ್ ಅವ್ರನ್ನ ಮಾಡಲಿಲ್ಲ. ಇದನ್ನೆಲ್ಲ ನೀವು ಒಬ್ಬ ನಾಯಕನ ತಲೆ ಕಟ್ತಾ ಹೋಗೋಕ್ಕಾಗೋದಿಲ್ಲ. ಆಗಿನ ಪರಿಸ್ಥಿತಿ ಮತ್ತೊಂದು ಮಗದೊಂದು ಏನಿರಬೇಕು ಗೊತ್ತಾ? ರಾಷ್ಟ್ರಕ್ಕಾಗಿ, ಈ ದೇಶಕ್ಕಾಗಿ ಅವರವರ ಸಿದ್ಧಾಂತದಲ್ಲಿ ಅವರು ಹೋರಾಟ ಮಾಡಿದ್ದಾರೆ. ಭಗತ್ ಸಿಂಗ್ ಹುತಾತ್ಮರಾಗಿ ಏನಾಯಿತು ಅವರಿಗೆ? ಅವರ ತಂದೆ ತಾಯಿಗಳಿಗೇನು ಲಾಭ ಆಗಲಿಲ್ಲ, ನಮಗಾಗಿದ್ದ ಲಾಭ. ಚಂದ್ರಶೇಖರ್ ಆಜಾದ್ ತನ್ನಿಗೆ ತಾನೇ ಗುಂಡಿಟ್ಕೊಂಡು ಸಾಯ್ತಾರಲ್ವ, ಯಾರಿಗೆ ಲಾಭ ಆಯಿತು? ಲಾಲಾ ಲಜಪತ್ ರಾಯ್ ತಲೆ ಪೆಟ್ಟಿಗೆ ಬೀಳುತ್ತೆ ಅವ್ರಿಗೆ, ಸತ್ತೋಗ್ಬಿಟ್ರಲ್ಲ, ಯಾರಿಗೆ ಲಾಭ ಆಯಿತು? ನಮಗೆ. ಸರ್ದಾರ್ ಪಟೇಲ್ ಪ್ರಧಾನಮಂತ್ರಿ ಪಟ್ಟವನ್ನು ಬಿಟ್ಕೊಡ್ತಾರಲ್ಲ, ಯಾರಿಗಾಗಿ? ದೇಶಕ್ಕಾಗಿ. ಇಂಥ ಸಂದರ್ಭದಲ್ಲಿ ಸಿಲ್ಲಿ ಮಾತುಗಳನ್ನು ಇವತ್ತು ಆರಾಮಾಗಿ ಕೂತ್ಕೊಂಡು ಮಜಾ ಮಾಡ್ತಿರೋ ನಾವು ಯಾರೂ ಮಾತಾಡಬಾರ್ದು. ನಾಟ್ ಇವನ್ BJP, ಕಾಂಗ್ರೆಸ್, ಯಾರ ಬಗ್ಗೆ ಕೂಡ. ಈ ರಾಹುಲ್ ಗಾಂಧಿ ಟೀಕೆಯನ್ನು ಮಹಾರಾಷ್ಟ್ರದ ಜನ ಸಹಿಸಲಿಲ್ಲ. ಯಾಕಂದರೆ ಅವರ ಅಸ್ಮಿತೆ ಅದು ಒಂದು ರೀತಿಯಲ್ಲಿ. ಸಾವರ್ಕರ್ ಅವರನ್ನು ಟೀಕಿಸಬೇಡಿ ಅಂತ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಕೂಡ ಹೇಳ್ತಾರಂತೆ. ಯಾಕಂದರೆ ಇದೇ ಇಂದಿರಾ ಗಾಂಧಿಯವರು ವೀರಪುತ್ರ ಅಂತ ಕರೀತಾರೆ. ಅವ್ರ ಬಗ್ಗೆ ಒಂದು ಬರವಣಿಗೆ ಬರುತ್ತೆ, ಸ್ಟ್ಯಾಂಪ್ ಪೇಪರ್ ಬಿಡುಗಡೆ ಮಾಡ್ತಾರೆ ವೀರ ಸಾವರ್ಕರ್ ಬಗ್ಗೆ. ನಾಯಕರ ಮಾತು ಕೇಳದೆ ಟೀಕೆ ಮಾಡ್ತಾನೆ ಹೋಗ್ತಾರೆ ರಾಹುಲ್ ಗಾಂಧಿ. ಆಮೇಲೆ ಅಲ್ಲೊಂದು ಮರಾಠ ಮೀಸಲಾತಿ ಭಾಳ ದೊಡ್ಡ ಹೋರಾಟ. ನಾನು ಯಾವತ್ತಾದರೂ ಹೇಳ್ತೇನೆ ಇನ್ನೊಮ್ಮೆ, ಅಲ್ಲಿಯ ಮೀಸಲಾತಿ ಯಾಕೆ ಸಿಕ್ಕಿಲ್ಲ ಅಂತಂದರೆ, ಆ ಮೀಸಲಾತಿ ಇಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ರಲ್ವ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಅಂತೇಳಿ ಮಾಡಿದ್ರಲ್ವ, ಆ ಥರ ಏನಾದರೂ ಅಲ್ಲಿ ಜನಗಣತಿ ಆಗಿದ್ದಿದ್ರೆ ಮರಾಠಿಗರಿಗೆ ಸಿಕ್ಕಿಬಿಡ್ತಾ ಇತ್ತು ಮೀಸಲಾತಿ. ಸಿಗಲಿಲ್ಲ. ಅವರಿಗೆ ನಿಜವಾಗಿ ಮಾದರಿ ಸಿದ್ದರಾಮಯ್ಯನವರ ಏನು ಜನಗಣತಿ. ಮರಾಠರಲ್ಲಿ ಕಾಯ್ತಾ ಇದ್ದಾರೆ ಮೀಸಲಾತಿಗಾಗಿ. ಮೀಸಲಾತಿ ಅಂತ್ಯಗೊಳಿಸುವುದಾಗಿ ಹೇಳ್ತಾರೆ ರಾಹುಲ್ ಗಾಂಧಿ. ಮಹಾ ಕೈ ನಾಯಕರಿಂದ ರಾಹುಲ್ ಹೇಳಿಕೆ ಸಮರ್ಥನೆ ಮಾಡ್ತಾರೆ ಅಲ್ಲಿಯ ಕೈ ನಾಯಕರು. ಮೀಸಲಾತಿ ಸೌಲಭ್ಯ ಪಡೆಯುವ ವರ್ಗಗಳಿಂದ ಬೇಸರವಾಗುತ್ತೆ, ಯಾಕೆಂದರೆ ಅವರ ವೋಟ್ ಇರೋದೇ OBC. ಮಹಾಯುತಿಗೆ SC, ST, OBC ಸಮುದಾಯಗಳು ಸಿಕ್ಕಾಪಟ್ಟೆ ಮತ ಹಾಕಿದ್ದು ಈ ಹೇಳಿಕೆಯಿಂದ. ಆಮೇಲೆ ಹೇಳ್ತಾರೆ ಅಂಬಾನಿ ಅದಾನಿ ಜೊತೆ ಮೋದಿ ಇದ್ದಾರೆ ಅಂತ ಒಂದು ಟೀಕೆ ಮಾಡ್ತಾರೆ. ನಾನು ಹೇಳಿದ್ದೆ, ಅಂಬಾನಿ ಬೇರೆ ಯಾವ ಏನು ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವು.
ಮಹಾರಾಷ್ಟ್ರದಲ್ಲಿ ಅಂಬಾನಿಯಿಂದ ಉದ್ಯೋಗ ಸೃಷ್ಟಿಯಾಗಿದೆ ತುಂಬ. ಅದನ್ನು ಕೆಲವರು ಸಹಿಸಲ್ಲ. ಅಂಬಾನಿ ವಿರುದ್ಧದ ಟೀಕೆಯನ್ನು ಒಪ್ಪಲಿಲ್ವಾ ಮಹಾರಾಷ್ಟ್ರಿಗರು ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಸೊ ಹಾಗಾಗಿ ವೆರಿ ಫಸ್ಟ್ ಟೈಮ್ ರಾಹುಲ್ ಗಾಂಧಿಯ ತಪ್ಪುಗಳು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಅವರು ಆತ್ಮವಿಮರ್ಶನೆ ಮಾಡ್ಕೊಳ್ತಾ ಇರುವಂಥದ್ದು. ಅದು ರಾಹುಲ್ ಗಾಂಧಿನ ದೂರಬೇಕು ಅಂತಲ್ಲ, ಇಂಥ ಒಂದು ಆತ್ಮವಿಮರ್ಶೆ ಭಾಳ ಒಳ್ಳೆಯದು. ಅದು ಬಿಟ್ಟು EVM ನಾವು ಸೋತಾಗ EVM ಕರೆಕ್ಟ್ ಇದೆ, ಇದನ್ನು ಜನ ಸಹಿಸ್ಕೊಳ್ಳಲ್ಲ. ಅಪ್ಡೇಟ್ ಆಗಬೇಕು. ಮೊಬೈಲ್ ಕಾಲ ಬಂದಾಗಿದೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಏಕನಾಥ್ ಶಿಂದೆ ಒಂದರ್ಥದಲ್ಲಿ ಉದ್ಧವ್ ಠಾಕ್ರೆಗೆ ಮತ್ತು ಕಾಂಗ್ರೆಸ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಹೇಳಿ, ಅಲ್ಲಿ BJP 104 ಗೆದ್ದಿತ್ತು, ಶಿವಸೇನಾ 56 ಗೆದ್ದಿತ್ತು. ಅವರಿಬ್ಬರು ಸರ್ಕಾರ ಮಾಡಿದ್ದಿದ್ರೆ ಬೇರೆ ಯಾರಿಗೂ ಸಿಗ್ತಾ ಇರಲಿಲ್ಲ. ಯಾವಾಗ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಕಾಂಗ್ರೆಸ್ ಜೊತೆ ಮತ್ತು NCP ಜೊತೆ ಬಂದರು, ಅವರು ಮುಖ್ಯಮಂತ್ರಿ ಆದರು. ಆ NCPಯನ್ನು ಹೊಡ್ಕೊಂಡೋಗಿ 40 ಜನನ ಹೊಡ್ಕೊಂಡೋಗಿ ಯಾರು ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಒಂದು ವೇಳೆ ಅವತ್ತು ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಬರದೇ ಇದ್ದಿದ್ರೆ ಇವರು ಯಾವತ್ತೂ ಮುಖ್ಯಮಂತ್ರಿ ಆಗ್ತಾನೇ ಇರಲಿಲ್ಲ. ಕಾಂಗ್ರೆಸ್ ಆ ಥರ ಸರ್ಕಾರ ಅವತ್ತು ರಚನೆ ಮಾಡದೇ ಇದ್ದಿದ್ರೆ ಇವರು ಮುಖ್ಯಮಂತ್ರಿ ಆಗೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಇಂಡೈರೆಕ್ಟಾಗಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ದು. ಇದು ಹೆಂಗೆ ಅಂತಂದರೆ, ಕರ್ನಾಟಕದಲ್ಲಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದು ಯಾರು ಅಂತಂದರೆ ಯಡಿಯೂರಪ್ಪ ಅಂತ. ಯಡಿಯೂರಪ್ಪ ಅವರು KJP ಮಾಡದೇ ಇದ್ದಿದ್ರೆ ಆಗ್ತಾ ಇರಲಿಲ್ಲ. ಯಡಿಯೂರಪ್ಪನ 33% ಬರುವಂಥ ವೋಟು BJPಗೆ 20% ಬಂತು, JDSನಷ್ಟೇ ಬಂತು. 10% ವೋಟು ಯಡಿಯೂರಪ್ಪ ಪಡ್ಕೊಂಡ್ರು, 3% ರಾಮುಲು ಪಡ್ಕೊಂಡ್ರು. ಹಾಗಾಗಿ ಅವತ್ತಾಗೋದಕ್ಕೆ ಅವರೇ ಕಾರಣ ಅಲ್ವಾ? ಹಾಗೇನೇ ಇವರು ಕೂಡ ಇರಲಿ. ಈಗ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಮಹಾರಾಷ್ಟ್ರ ಸೋಲಿಗೆ ಯಾರು ಕಾರಣ? ರಾಹುಲ್ ಗಾಂಧಿನ? ಖುದ್ದು ಕಾಂಗ್ರೆಸ್ ನಾಯಕರೇ ಆರೋಪ ಮಾಡಿದ್ದಾರಂತೆ. ಯಾಕೆ? ಸೋಲಿನ ಪರಾಮರ್ಶೆ ವೇಳೆ ರಾಹುಲ್ ತಪ್ಪುಗಳ ಬಗ್ಗೆ ಚರ್ಚೆ ಆಗಿದೆ. ವೆರಿ ಫಸ್ಟ್ ಟೈಮ್ ಆಗ್ತಿರೋದು ಅಂದ್ಕೊಂಡಿದ್ದೀನಿ. ರಾಹುಲ್ ಗಾಂಧಿ 3 ತಪ್ಪುಗಳನ್ನು ಮಾಡಿದ್ದಾರೆ, ಆದ್ದರಿಂದಾಗಿ ಕಾಂಗ್ರೆಸ್ಗೆ ಸೋಲಾಯಿತು. ವೀರ್ ಸಾವರ್ಕರ್ ಮೇಲೆ ರಾಹುಲ್ ಗಾಂಧಿ ನಿರಂತರ ವಾಗ್ದಾಳಿ ನಡೆಸಿದ್ದಾರೆ. ವೀರ್ ಸಾವರ್ಕರ್ ಮೇಲಿರುವಂಥ ಆರೋಪ ಅಂದರೆ ವಾಗ್ದಾಳಿ. ವೀರ್ ಸಾವರ್ಕರ್ ಸರಿ ತಪ್ಪುಗಳು ಏನೋ ಕ್ಷಮಾಪಣೆ ಮತ್ತೊಂದರ ಹೊರತಾಗಿ ಕೂಡ ವೀರ್ ಸಾವರ್ಕರ್ ಅವರನ್ನು ಸ್ವತಃ ಇಂದಿರಾ ಗಾಂಧಿಯವರು ಹಾಡಿ ಕೊಂಡಾಡಿದ್ದಾರೆ. ಆಮೇಲೆ ಯಾರು ಗೊತ್ತಿಲ್ಲದವರೆಲ್ಲ ಅದರ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ಅವತ್ತು ನಡೆದದ್ದೆಲ್ಲವೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದಂಥದ್ದು. ಮತ್ತೊಂದು ಕಡೆ ಯಾರು ಭಗತ್ ಸಿಂಗ್ ಅವರ ಮರಣದಂಡನೆಯನ್ನು ಮಹಾತ್ಮ ಗಾಂಧಿಯವರು ಪ್ರಯತ್ನ ಪಟ್ಟಿದ್ದರೆ ನಿಲ್ಲಿಸಬಹುದಿತ್ತು ಅನ್ನುವಂಥದ್ದು ದೊಡ್ಡ ಚರ್ಚೆ ಈಗಲೂ ಇದೆ. ರಿಕ್ವೆಸ್ಟ್ ಮಾಡ್ತಾರೆ ಮಹಾತ್ಮ ಗಾಂಧಿ ಕಡಿಮೆ ಮಾಡಿ ಅಂತೇಳಿ, ಬಟ್ ಅವ್ರು ಕೇಳಲ್ಲ. ಇಲ್ಲ ನೀವು ಬಿಡಲೇಬೇಕು ಅಂತಂದರೆ ಬಿಡ್ತಾ ಇದ್ರೇನು? ಭಗತ್ ಸಿಂಗ್ ಅವ್ರನ್ನ ಮಾಡಲಿಲ್ಲ. ಇದನ್ನೆಲ್ಲ ನೀವು ಒಬ್ಬ ನಾಯಕನ ತಲೆ ಕಟ್ತಾ ಹೋಗೋಕ್ಕಾಗೋದಿಲ್ಲ. ಆಗಿನ ಪರಿಸ್ಥಿತಿ ಮತ್ತೊಂದು ಮಗದೊಂದು ಏನಿರಬೇಕು ಗೊತ್ತಾ? ರಾಷ್ಟ್ರಕ್ಕಾಗಿ, ಈ ದೇಶಕ್ಕಾಗಿ ಅವರವರ ಸಿದ್ಧಾಂತದಲ್ಲಿ ಅವರು ಹೋರಾಟ ಮಾಡಿದ್ದಾರೆ. ಭಗತ್ ಸಿಂಗ್ ಹುತಾತ್ಮರ